ಅಕ್ಕೋ ಜಲಮ್ಗಾವ್ ಬಾಳುಮ ಅರ್ಬಾವಿಂದ ಭಾಳ ವರ್ಷ ಯಾವಾಗ ಬಂದಿದ್ದೈತಿ ಅದು. ನಾ ಬಾಳುಮಮ್ಮ ನೋಡಿದ್ಯಾನ್, ಭೀಮಮ್ಮ ನೋಡಿದ್ಯಾನ್, ಸತ್ಯವಾಗ ನೋಡಿದ್ಯಾನ್. ಅವ್ರು ನೋಡಿರಿ ನೀವು बाळूमामानं ನೋಡಿದ್ಯಾನ. तुम्हासनी सगळ्यासनी बाळूमामाचा आशीर्वाद आहे. आशीर्वादनं असं सगळं तंबाखू निघालं. बाळूमामाच्या आशीर्वादानं गावाला काही कमी पडाय नाही. बाळूमाचा आशीर्वाद पूर्णपणे आमच्या अक्कोळ गावावर आहे. 4 देव होऊन गेले. त्या 4 एक बाळीकुंदे पंत महाराज. ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ಪುಣ್ಯಕ್ಷೇತ್ರಕ್ಕೆ ನಾವು ಹೊರಡ್ತಾ ಇದ್ದೀವಿ. ಪುಣ್ಯಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಕಲಿಯುಗದ ಪವಾಡ ಪುರುಷ ಅಂತಲೇ ಪ್ರಸಿದ್ಧಿ ಪಡೆದಿರುವ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಈಗ ಸದ್ಯ ನೀವು ಟಿ ವಿಯಲ್ಲಿ ಸೀರಿಯಲ್ ಕಡೆ ನೋಡಿರ್ಬೋದು. ಆ ಸೀರಿಯಲ್ ಮೂಲಕ ಬಾಳೋಜ್ಜನ ಮಹಿಮೆಯನ್ನು ಜಗತ್ತಿಗೆ ಸಾರ್ತಾ ಇದ್ದಾರೆ. ಅದೇ ರೀತಿ ಬಾಳೋಜ್ಜ ಅವರ ಜನಿಸಿರುವ ಮನೆ ಮತ್ತು ಅವರ ಮಣಿತಾನದ ಜನ ಇದ್ದಾರೆ ಅದು ಅಕ್ಕುಳ ಗ್ರಾಮದಲ್ಲಿ ಹೋಗಿ ಅವರು ಜನಿಸಿರ್ತಕ್ಕಂಥ ಮನೆನ ಮತ್ತು ಅವರ ಊರನ್ನ ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿರಿ, ಆದಷ್ಟು ಜನರಿಗೆ ತಲುಪಿಸಿ. ಧನ್ಯವಾದಗಳು. ಬನ್ನಿ ಹೋಗೋಣ ಪುಣ್ಯಕ್ಷೇತ್ರ. ಅಕ್ಕ ತಾಯಿ ಅಣ್ಣಪ್ಪ ಅರ್ಬಾವೆ ಬಾಳು ಅಜ್ಜಾರ ಇದನ್ನ ರೀ ವಂಶಸ್ತ್ರ ರೀ ಮಾವ್ರಿ ಮಾವ್ರು ನಿಮ್ಮ ಮಾವ ಹೋಗ್ಕೊಂಡ್ರೆ ಮಾವ್ರಿ ಅಂತ. ಹೌದು ಹೌದು. ಅದು ಏನೇನು ಅವ್ರದ್ದು ಇದನ್ನ ಅದಾರೆ अक्को जलमगाव बाळूमामाचं. बाळूमामा ह्यो आमचा चुलत सासरा. त्यामुळं इथं बहिणीला दिलं तर खेलाऱ्यांच्या घरात. बहिणीला दिल्यानंतर लग्नात बहिणीचा नवरा वारल्यानंतर बहिणींची मुलं घेऊन आपण नेतकं कावशी महाजाळ तिकडे गेलं. त्यामुळं बहिणीच्या मुलासनी मोठं करून त्यांचे लग्न करून देऊन तिथं मेतक्याला स्थळ केलं. त्यांनी बहिणीची मुलं मेतक्याला स्थळ झालं. त्यामुळं तिथनं आपली बकरी आपण घेतला, त्यांची बकरी त्याशीन दिला. तिथनं आदमापूर तिकडं जाऊन तिथं आदमापुरात थोडं रोज बकरी घेऊन तिथं समाधी घेतला आदमापुरात. परत ಸಮಾಧಿ ಸ್ಥಳ ಹಾಂ ಹಾಂ ಆದಮಾಪುರ ಸಮಾಧಿ ಸ್ಥಳ ಮೆತ್ತಿಗೆರೆ ಅವ್ರ ಹಾಂ ಮೆತ್ಕೆ ಅದ ಇಲ್ಲೇ ಪತ್ನಿ ರೀ ಇಲ್ಲೇಕೆ ಆಯ್ತು ಅವ್ರ ಸಮಾಧಿ ಸ್ಥಳ ಇಲ್ಲವ್ರು ಅವ್ರು ಭೀ ಇಲ್ಲವ್ರು ಭೀ ಈಗ ಅಲ್ಲಿ ಹೋಗ್ಯಾರೇನ್ರಿ ಅವ್ರು ಅಲ್ಲಿ ಹೋಗಿದ್ದಾರೆ. ಯಾರೇ ತಂಗಿ ಮೊಮ್ಮಕ್ಕಳಿದ್ದಾರೆ ಈಗ ಅಲ್ಲಿ. ಯಾರ್ದ ಬಾಳಮಮ್ಮನ ಹೆಂಡತಿ ತಂಗಿ ಮೊಮ್ಮಕ್ಕಳಿದ್ದಾರೆ ಮೆತ್ಕೆ. ಆದ್ರೆ ಈಗ ಅವ್ರ ಕುಟುಂಬ ಅವ್ರ ಅಂತಂಬ್ರ ಕುಟುಂಬ ಎಲ್ಲ येते ಇಲ್ಲೇ ರೀ. मग बहिणीची मुलं सिद्धाप्पा आणि हुवाप्पा. सिद्धाप्पा अकोळात राहिला, हुवाप्पा मेतक्याला राहिला. परंतु त्यांची नातुंड मेतक्याला आता देऊळ बांधल्यात तिथनं. मग तिथनं आपली बकरी घेऊन आपण तिकडे गेला आणि बहिणीची बकरी सोद्यानी करून त्यांच्या सोद्यानी तिने केलं तिथनं. ಅಂದ್ರೆ ಅದ ಈಗ ಅಕ್ಕುಳ ಬಾಳೋಜ್ಜ ಅಂದ್ರೆ ಈಗ ಇಲ್ಲಿ ಅಕ್ಕುಳ ಬಾಳೋಜ್ಜ ಅಂತೇಳಿ ಇದನ್ನೈತ್ರಿ, ಇಲ್ಲಿ ಹುಟ್ಟಿದಾರ ಅಂತ ಹೇಳಿದ್ರಿ. ಹಾಂ ಹುಟ್ಟಿದ ಮನೆ ಐತ್ಲೆ ಇಲ್ಲಿ. ಹುಟ್ಟಿದ ಮನೆ ಆದ್ರೆ ಅವ್ರು ಅರ್ಬಾವಿಂದ ಬಂದಾರ ಅಂತೇಳಿ ಅರ್ಬಾವಿಂದ ಭಾಳ ವರ್ಷ ಯಾವಾಗ ಬಂದಿದ್ದೈತಿ ಅದು. ಅಂದ್ರೆ ಅವ್ರ ತಂದೆಯವ್ರು ಬಂದಿದ್ರಂದ್ರೆ ಹಾಂ ಯಾವಾಗ 5ನೇ 6ನೇ ತಲೆ ಅರ್ಬಾವಿಂದ ಬಂದು ಈಗ ಇಲ್ಲಿ ಬಂದ ಬಾಳೂಮಾಮ ಹುಟ್ಟಿರೋದ್ರಿ. ಹಾಂ ಇಲ್ಲೇ ಹುಟ್ಟಿದ ಹುಟ್ಟಿದ ಮನೆ ಐತ್ಲ ಊರಾಗ ಐತಿ. ಹುಟ್ಟಿದ ಮನೆ ಊರಾಗ ಐತಿ. ಹಾಂ ಹಾಂ ಊರಾಗ ಐತಿ. ಅಂತ ಅಕ್ಕುಳ ಬಾಳೂಮಾಮ ಇಲ್ಲೇ ಹುಟ್ಟಿದ ಮೇಲೆ ಇಲ್ಲಿಂದ್ರ ಕುರಿಗಳದಾಗ ತಂಗಿ ಗಂಡ ಸತ್ತ ಮದುವೆಯಾಗ. ಅವನ ಮದುವೆ ತಂಗಿ ಮಗನ ಮಾಡ್ಕೊಂಡ. ತಂಗಿ ಗಂಡ ಸತ್ತ. ತಂಗಿ ಮಕ್ಕನ ತಗೊಂಡು ಅವತ್ತನ್ನ ಜತನ ಮಾಡಿ ಅವ್ರನ್ನ ದೊಡ್ಡ ಮಾಡಿ ಮೆತ್ಕೆ ಸ್ಥಳ ಆಯ್ತದ. ಮೆತ್ಕೆ ಸ್ಥಳ ಆಗಾರ್ದಾಗ ಆ ತಂಗಿ ಮಕ್ಕನ ದೊಡ್ಡ ಮಾಡಿ ಮದುವೆ ಮಾಡಿ ಕೊಟ್ಟ. ಅಂಥವ್ರೇನ ಹೊಲ ಮನೆ ಎಲ್ಲ ಅಲ್ಲಿ ಹುಡ್ಸ್ಯಾರ. ಅಲ್ಲೇ ಹುಡ್ಸ್ಯಾರ, ಅಲ್ಲೇ ಇದ್ದಾರು ಅಂತ. ಇಲ್ಲಿ ಒಬ್ಬ ತಂಗಿ ತಮ್ಮ ಮತ್ತು ಅಲ್ಲಿ ಮೆತ್ತಿಗೆದ ಒಬ್ಬಿದ್ದಾರೆ ಈಗ. ಅಲ್ಲೇ ಇದ್ದಾರೆ ಈಗ. ಅವ್ರು ಅಲ್ಲೇ ಹುಡ್ಸಿರೋದು ಅಲ್ಲೇ ಹುಡ್ಸಿರು, ಇವ್ರು ಇಲ್ಲೇ ಹುಡ್ಸಿರೋದು ಇಲ್ಲೇ ಹುಡ್ಸಿರು. ಅಂತಂದ್ರಲ್ಲ ಅವ್ರ ಪಾವನೇರು ಬೀಳ್ತಾರೆ. ನಮ್ಮ ಅವ್ರ ಪಾವನೇರ
ಬಾಳುಮಮ್ಮ ನಮ್ಗೆ ಅಂತಮ್ರ ಬಾಳುಮಮ್ಮ ಅಂತ ಅಂತ ಪಾವನ್ಯರು ಆಗ್ತಾರೆ. ಈಗ ಅವ್ರು ನಿಮ್ಮೆ ಮಂದಿ ಆ ಕಡೆ ಹೋಗ್ಯಾರ ನಿಮ್ಮೆ ಮಂದಿ ಹಾಂ, ಒಬ್ಬರು ಇಲ್ಲಿದಾರು ಒಬ್ರು ಅಲ್ಲಿದ್ದಾರೆ, ಹಿಂಗಾಗಿತ್ತದ. ಅಂದ್ರೆ ಬಾಳುಮಮ್ಮ ತಂಗಿ ಗಂಡ ಸಾಯನ ಕಡೆ ತೊಗೊಂಡು ಹೋದಿಲ್ಲ, ಅಲ್ಲೇ ಅವರು ಹುಡುಸಿರು ಹೊಲ ಮನೆ ಎಲ್ಲ ಅಲ್ಲೆಲ್ಲ ತೊಗೊಂಡ್ರ ಅವ್ರು. ಈಗ ಅದ ನಿಮ್ಗೆ ಇಲ್ಲೇ ಐತೇನ್ರಿ ಹಿಂಗಾರೇನ್ರಿ ಒಳಗ್ರಿ? ಹಾಂ 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 ರೀ, ನಿಮ್ಮ ಗಲ್ಯಾಗ ಐತೇನ್ರಿ? ಮಕ್ಕಳು ಭಾಳ ಜನ ಮನೆ ನೋಡಕ್ಕೆ ಹೊಂಟಿದ್ದೀವಿ. ಅಜ್ಜಿಗಳು ತೋರ್ಸಕ್ಕೆ ಬರತ್ತಾರ, ಅಜ್ಜಿಗಳು ತೋರ್ಸಕ್ಕೆ ಬರತ್ತಾರ ಪಾಪ. ಈಗ ಅಕ್ಕೊಳ್ದಾಗ ಹೋಗಿ ಅಜ್ಜನ ಮನೆ ನೋಡ್ಕೊಂಡು ಅವ್ರ ಇದನ್ನೇನಿತ್ಲೆ ಎಲ್ಲ ನೋಡ್ಕೊಂಬರೋಣ. ಈ ಗುಡಿ ಎಲ್ಲ ಅಜ್ಜಿ ಜೊತೆ ಮಾತಾಡಿದೆವು. ನೆಕ್ಸ್ಟ್ ಮನೆ ನೋಡ್ಕೊಂಬರ. ಅಜ್ಜರಿ ನೀವು ನೋಡಿರಿ ಭಾಳ ಜನ? ನೀವು ಭೀ ನೋಡಿಲ್ರಿ? ಅಂದ್ರೆ ನೀವು ಎಷ್ಟು ವರ್ಷ ಆತ್ರಿ ಈಗ ಇಲ್ಲಿ ಬಂದು? ಹಾಂ ರೀ ಹಾಂ ರೀ ಹಾಂ ಹಾಂ ರೀ ಹಾಂ ಹಾಂ ರೀ ಹಾಂ ರೀ ಅವ್ರದ್ದೇ ಮನೆ ಏನ್ರಿ ಅದು? ಈಗ ಅವ್ರು ಬಾಳೋಜ್ ಅವರು ಅಂತಂಬ್ರ ಅನ್ರಿ ಅವ್ರು? ಈಗ ಅಲ್ಲಿ ಆಯ್ಗಳು ಮಾತಾಡ್ರಿಲ್ಲ ಅವ್ರು? ಹಾಂ ರೀ, ಅಂದ್ರೆ ಅವ್ರು ಹಾಂ ಇವರು ಮಾಮಾರ ಅಂತಾರಲ್ಲ ಅವ್ರು? ಹಾಂ ಈ ಅಜ್ಜಿ ಗುರ್ತೈತ್ರಿ ಅಲ್ಲ ಹೇಳಿದ್ರಲ್ಲ ಅವ್ರು. ಇವ್ರಿ ಇದ್ರಿ? ಹಾಂ ಅದ ರೀ, ಇದರಲ್ಲ ಹಿಂದಿಂದ್ರಿ ಈ ಮನೆ ರೀ? ಹಾಂ ಹಾಂ ರೀ, ಹಚ್ಚ ಕಡೆ ಅವ್ರಿ? ಹಾಂ ಹಾಂ, ಅವ್ರು ಎಲ್ಲ ಇಲ್ಲೇ ಕುಟುಂಬ ಐತಿ ಬಿಡ್ರಿ ಅಜ್ಜಿ. ಇವ್ರಿ ಚರಿತ್ರೆ ಭಾಳ ದೊಡ್ಡದೈತಿ ಖರೆ, ಬಟ್ ಕೆಲವೊಂದು ಜನ ಇದು ಮಾಡಲ್ಲ ಜಾಸ್ತಿ. ಹಾಂ ರೀ, ಅದ್ರ ಬಾಳುಮಮ್ಮಂದು ಇದನ್ನ ಮಾಡಕ್ಕೆ ಬಂದಿದ್ರು ಅಲ್ಲಿ ಅಜ್ಜಿ ರೀ. ಅಜ್ಜಿಗೆ ಅಲ್ಲಿ ಮನ್ಯಾಗ ಯಾರು ನಿಂದ್ರಾಕದಾರನ್ರಿ? ಹಾಂ ರೀ, ಯಾರಿಲ್ರಿ? ಹಾಂ ರೀ, ಅಲ್ಲಿ ಅಜ್ಜಿ ಅದಾರ ಅವರೆಲ್ಲ ಮನೆ ಮಾಲಕ್ರಿ? ಹಾಂ ರೀ, ಮಹಾರಾಷ್ಟ್ರದವ್ರು ಅದಾರ? ಮರಾಠ ರೀ? ಹಾಂ ಹಾಂ ರೀ, ಅವ್ರು ಮರಾಠಿ ಮಂದಿ ಪೈಲೆ ಯಾವಾಗ ಬಾಳುಮಂದ ಹಾಂ ಹಾಂ ಜಾಗ ಅವ್ರಿ, ಹಾಂ ರೀ, ಅವ್ರ ಜಾಗ ಅವ್ರು ತಗೊಂಡ್ರಿ. ಈಗ ಅವ್ರು ಹೋಗಿ ನಿಂತಾರ ಆ ಕಡೆ ಹೋಗಿ ನಿಂತಾರ? ಜಾಗ ಭಾಳ ಮಂದಿ ಹತ್ತಿ ಮಾಡ್ತಾರಲ್ಲ, ಹಾಂ ಹಿಂಗೆ ಹ್ಞೂ ಹ್ಞೂ. ಈ ಕಡೆ ಏನೋ ತಂಬಾಕು ಹಚ್ಚತ್ತಾರ ರೀ? ಈ ನಿಪ್ಪಾಣಿ ಭಾಗ ತಂಬಾಕದ ಪ್ರಸಿದ್ಧರಲ್ಲೇ ಅಲ್ಲ? ತಂಬಾಕು ಚಾಕಿ ಅಂದ್ರೆ ಹಿಂಗೆ ಮಾಡ್ತಾರಲ್ರಿ? ಅಪ್ಪ ಪಚ್ಚೆ ಐತಿ ಕಾಟ ಹೇಳ್ತೈತ್ರಿ ಮಣಗಣ. ಹೆಂಗೆ ಕೆ ಜಿ ಐತಿ ರೀ ತಂಬಾಕು ರೀ? 150 ರೀ? ಈ ಕಡೆ ನಿಪ್ಪಾಣಿ ಭಾಗ ತಂಬಾಕ ಪ್ರಸಿದ್ಧರಲ್ಲ? ಅಕ್ಕೋಳ ಏಕ ನಂಬರ್ ರೀ. ಹಾಂ ಹಾಂ ರೀ, माहिती हे बाळूमामाचं गाव आहे ना हे? तुम्हासनी सगळ्यासनी बाळूमामाचा आशीर्वाद आहे. आशीर्वाद ना असं सगळं तंबाखू निघाला. आणि तुम्हासनी काय आता तुमच्या बाळूमामाच्या आशीर्वादानं गावाला काही कमी पडाय नाही. बाळूमामाचा आशीर्वाद पूर्णपणे आमच्या अक्कोळ गावावर आहे. ते बाळूमामाचं नावानं असं अक्कोळचं गाव आता राष्ट्र लेवलला चाललंय. महाराष्ट्रात ते सिरियल बघितलं असं की तुम्ही? मराठी आणि कन्नड दोन्ही चालू आहे. त्याच्यात ते बाळूमामा सांगताय की एवढं जाऊ केळांतले हा माझा अक्कोळ आहे रे म्हणून सांगताय. ते अक्कोळचं नाव काढलं तर सगळ्यांनी विचार करतात. हा, आमच्या गावामुळे सगळ्यांचं हे झालंय. तुम्ही पुण्य केलंय, तुमच्या गावात देव आलाय ते तुम्ही पुण्य केलंय. आमच्या गावात आणि परवा यात्रा मोठ्यानं बागणूक झाली, हे झाली परवा घरात आली. आमचं नशीब, आमच्या पिढीला नशीब. हा, तुमच्या नशीब, तुमच्या गावात देव आलाय असं कुठं नाही. नाही, आमच्या गावात 4 देव होऊन गेले. त्या 4 एक बाळीकुंदे पंत महाराज, अरुण डॉक्टर, रमेश डॉक्टर, गुरु मालक, असं 4 आणि बाळूमामा 4 देव आमच्या गावात. तुमच्या गावाचं कसं आहे बघा. ते काय सगळा देव हितच मग तुम्हाला काय भीतीचं नाही की कुणाचं भीती नाही. सगळा देवाचा हित आहे. देवाचा आशीर्वाद ना सगळं चाललंय.
आता कितीला 150 ₹150 रेंज 150 रुपये ते तुम्हाला काय परवडत आहे काय 150 न परवडत म्हटलं की माल नाही परवडत नाही. 150 रुपये असलं परवडते. 150 रुपये व्यापारी दर दिलं तर परवडते. हा ते ऊस पक्ष बी चांगलं काय चांगलं सामनेच पिकू 6 महिन्याचं डबल पिकू शाळू पण येतोय पोटापुरतं झुंज होत्यात हा ते निम्म सगळं आणि ते शेत बी काय चांगलं बाद होत नाही बाद होत नाही मीठ काय फुटत नाही. उसाला कसं मीठ फुटते राहणार हा मीठ पुरतं हे सगळं तंबाखू म्हणजे शेताला बी लावून सर शक्ती येते तिला लोक म्हणतात कॅन्सर तंबाखून कॅन्सर होत नाही. उलट चांगलं चांगलं तरीपणा हे नाही दादा आम्ही सांगतात नाही कॅन्सर म्हणून कुठलं बी बघा तुम्ही साखर जास्ती खाल्लं तर शुगर येते तसंच हे जास्ती खाल्लं तरच गबाळी ऊस हे खातोय, गाडीवर ऊस खातोय त्याला शुगर होत नाही. पैसेवाल्याला शुगर शुगर फॅक्टरीवरचा चेअरमनला खायला चहा पद्धती नाही. बरोबर आहे. एक नंबर तुम्ही तंबाखू हे करतात उत्पादन करतात तुम्हाला कॅन्सर नाही. तुम्ही घटमुट आहे आणि ती कोण पैसेवाला असते तंबाखू खातात त्यांना कॅन्सर ते बरोबर आहे. थँक्यू दादा. पुण्यक्षेत्र परिचय ಇದಾರೆ ಇದೇ ಮನೆ ಅಲ್ರಿ ಭಾಳ ಅಪ್ಪ ಅದು ಭಾಳ ಜನ ಮನೆ ಬಂದು ನಮ್ಮ ಮನೆ ಅದ್ದೂರಿ ಐತಿ ಹಳೆಯ ಮನೆ ಇದೆ ಒಳಗಡೆ ನೋಡೋಣ ನೋಡಿ. ಇದ ಮನ್ಯಾಗ ಭಾಳ ಜರ ಹುಟ್ಟ್ಯಾರ ರೀ. ಹಾಂ ರೀ ಆದ್ರೆ ಅದೇನು ಅಂದ್ರೆ ಇದ್ರಾಗ 2 ಪಾಲ್ ಅದ ಅಂದ್ರೆ ಭಾಳ ಜವಳ ಬಿ ಈ ಕಡೆ ಇದ್ರಿ. ಹಾಂ ಹಾಂ ರೀ हां हां एकटेच बसले सर कोण नाही तिथं लताबाई कुठे गेली कुणाला माहित तिथं बाळमाला गेलतो मी लक्ष्मीकडे आणि मग तिथं यायला वाटली मग बाळमाकडनं असं इथनं हे म्हणाला बाळमाचे घर कुठं आहे म्हणून तिथं त्या आजीला विचारलं मी गलीतच जाणार आहे चल बाबा म्हटलं ಆಯ್ತು ಇಲ್ಲ ಅಂದ್ರೆ ಒಂದು 150 ವರ್ಷ ಆಗಿರ್ಬೇಕ್ರಿ. ಆಗಿರ್ಬೇಕಲ್ಲ 150 ವರ್ಷ ಮ್ಯಾಲೆ ಆಗಿರ್ಬೋದ್ರಿ ಮನಿ ಕಟ್ರಿ. हां चिकोडीचं त्यासने मराठी येत नाही चिकोडी 1.5 वर्ष 150 वर्ष 1.5 वर्ष झालं असेल ते झाला असेल. 1.5 वर्ष झालं असेल. हे काय हे ह्याच्यापेक्षा बाद झालं तर आता चांगले केले. हां आता हे सगळं सुधारणा केली ಇದು ಅಂದ್ರೆ हे काय असंच राहणार आहे. ह्यालाच काय तर आणि करणं ह्यालाच काय तर नक्षी बिक्षी नंतर करायची. नंतर करायचं. हे एक घर बाळमामाचं हे पहिले जन्मलेलंच घर म्हणून हे ठेवलंय असं ಅಂದ್ರೆ ಅವ್ರ ನೆನಪಿಗೆ ಉಳಿಯೋದ್ರಿ ಅದು. नाही करायचं नाही. ಅಂದ್ರೆ ಅವ್ರ ನೆನಪು ಇರೋದ್ರಿ ಮನ್ಯಾಗ तिचं हे असणार हे घरात. हा त्याने म्हणताना आदमापूरला कौल लावलं त्यांनी हे बांधून घ्यायचं म्हणून हां हां मग तिने कौल दिलं नाही बाळमामा कौल दिला नाही हे ಕಾಡನ काढायचं नाही म्हणून ತೆಗಿಬೇಡ್ರಿ ಅಂತ ಕೌಲಾಗ್ಯದ ಅದಕ್ಕೆ. पहिल्यांदा ತೋರಿಸ್ಕೋದು ಇದನ್ನ ನಿಂದ್ರೋದಿಲ್ಲ ಹಾಂ ಹಿಂಗ ನಿಂದ್ರೋದಿಲ್ಲ ಬದ್ಲಾನ್ ಮಾಡೋದಿಲ್ಲ ಎಲ್ಲ ಹಿಂಗ ನಿಂದ್ರೋದು ಬದ್ಲೇನು ಮಾಡಕ್ ಬರಲ್ರಿ. ಬದ್ಲು ಮಾಡಕ್ ಬರಲ್ಲ. ಅಲ್ರಿ ಇಲ್ಲೆಲ್ಲ ಅದ್ಮಾಪುರದಾಗ ಇದ್ದಂಗ ಐತಲ್ರಿ. आदमापुरासारखंच केलं हो. हां पादुका ते देवळात तिकडनंच आणले. ಹೋಗತ್ತೀರಿ ನಾವ ಮನೆ ಕಡೆ ಹಾಂ ರೀ ನಾವೇ ಹೋಗೋರ. बाबा मग तिथं होतं मग घर जाते म्हणताना अजून घर दाखवायला ಈಗ ನಿಮ್ಗೊಂದು ಹೆಮ್ಮೆನಲ್ಲ ಇದೆ. ಹೆಮ್ಮೆ ವಿಷಯ ಅಂದ್ರೆ ದೇವ್ರ ನಿಮ್ಮ ಹಾಂ ಮನ್ಯಾಗ ಹಾಂ ಅದಾನಂದ್ರ ಹಾಂ ನಾ ಬಾಳಮಮ್ಮ ನೋಡಿದ್ಯಾನ್ ಭೀಮಮ್ಮ ನೋಡಿದ್ಯಾನ್ ಸತ್ಯವಾಗ ನೋಡಿದ್ಯಾನ್ ಅವ್ರು ನೋಡಿರಿ ನೀವು ಬಾಳಮ್ಮನ. ನೋಡಿದ್ಯಾನ್ರ ಹಾಂ ಹಾಂ ಬಾಳಮಮ್ಮ ನೋಡಿದ್ಯಾನು
ಅವ್ನ ಹ್ಯಾಂತಿಗೆ ನೋಡಿದ್ಯಾನು ಆ ಹ್ಯಾಂತಿ ತಮ್ಮಗಳಿಗೆ ನೋಡಿದ್ಯಾನು ಅವ್ರಿಗೆಲ್ಲರಿಗೂ ನೋಡಿದ್ಯಾನು ಎಲ್ಲರಿಗೆ ನೋಡಿದ್ಯಾನ ಎಲ್ಲಾರಿಗೂ ನೋಡಿದ್ರೆ ಅವ್ರ ಜೊತೆ ನೀವು ಆಟ ಹಾಂ ಎಲ್ಲ ಆಗೈತಿ ಬಾಳಮ್ಮನ ಕೂಡ ಮಾತಾ ಕತಿ ಎಲ್ಲ ಆಗೈತಿ ಅಂದ್ರೆ ಅವ್ರ ಮೊದಲಿನ ಆಟ ಶಕ್ತಿ ಐತೆ ಅಂದ್ರೆ ಅವ್ರ ಹಾಂ ಆಟ ಶಕ್ತಿ ಐತಿ ಮೊದಲಿಂದನೂ ಶಕ್ತಿ ಐತಿ ಅಂದ್ರೆ ಏನ ಮತ್ತೆ ಅವ್ರದ್ದು ನಮಗೆ ಕೇಳಕ್ ಸಿಕ್ಕಿದ ಪ್ರಕಾರ ಏನಂದ್ರೆ ಅವ್ರ ಕುರಿಗಳ ಮೇಲೆ ಭಾಳ ಭಕ್ತಿ ಅಂತಾರಲ್ಲ ಅವ್ರು ಭಾಳ ಕುರುಗಳ ಮ್ಯಾಗ ಭಾಳ ಭಕ್ತಿ ಭಯಂಕರ ಕುರಿಗಳು ಅಂದ್ರೆ ಮೂಕ ಪ್ರಾಣಿ ಅವ್ರಲ್ಲೇ ಹಾಂ ಹಾಂ ಎಲ್ಲ ಯಾರೇ ಹಿಂಗೆ ರೈತರ ಭಕ್ತರ ಕಾಯಕ್ಕೆ ಬಂದವ್ರಿಗೆ ಅವ್ರಿಗೆಲ್ಲ ಪೈಲಿ ಕುರಿಗೆ ನೀರು ಕುಡಿಸಿರ್ಯಾನ ಮೇವು ಹಾಕಿರ್ಯಾನ ಮೇಯ್ಸ್ ತಂದ್ರ್ಯಾನ ಇದು ಪೈಲೆ ಕೇಳೋದು ಅಂದ್ರೆ ಒಂದು ಅವ ಕುರುಗಳು ಹೊಟ್ಟೆ ತುಂಬಿದ ಉಣ್ಣಲಾಗ್ತಿದ್ದು ನಾವು ಇಷ್ಟ ಒಂದು ಇದಿತ್ತು ಕಿರಡಿ ಪುಣ್ಯವಂತ್ರಲ್ಲ ಮತ್ತೆ ನೀವು ಅವ್ರ ಅಜ್ಜಾರ್ ನೋಡಿರಿ ಅಂದ್ರೆ ಹಾಂ ನೋಡಿದೆ ನೀವು ಪುಣ್ಯವಂತ್ರಲ್ಲ ಅಜ್ಜನ ತಮ್ಮಗ ಆ ಹ್ಯಾಂತಿ ತಮ್ಮಗಳಿಗೆ ಹ್ಯಾಂತಿಗೆ ಬಾಳಮ್ಮಂದ ಇವ್ರಿಗೆಲ್ಲರಿಗೆ ನೋಡಿದ್ದಾನೆ ಈಗ ಜಗತ್ತೆಲ್ಲ ಅವ್ರನ್ನ ಪೂಜಿಸ್ತೈತೆ ಹೆಂಗ ಆಗೈತೆ ಜಗತ್ತ ಒಂದು ಅಂದ್ರೆ ಜಗತ್ತ ಪೂಜಿಸಕ್ ಪ್ರಾರಂಭ ಮಾಡಿದ್ವಿ ಮತ್ತು ಈಗ ಏನಾಗೈತಿ ಈ ಜಗದಾಗ ಗುಡಿಗಳಾಗಿದಾವೆ ಖರೆ ಮಾಮನ ಗುಡಿ ಅಷ್ಟೇ ಯಾರು ಗುಡಿ ಆಗ ಯಾರು ಇಲ್ಲ ಈಗ 500 600 ಗುಡಿ ಆಗಿದಾವೆ ಗುಡಿ ಆಗಿದಾವ ಮತ್ತ ಒಂದ್ ಯಾನೋ ಕಷ್ಟ ಇದ್ರು ಪರಿಹಾರ ಮಾಡುವಂತ ಶಕ್ತಿನೂ ಅವನ ಶಕ್ತಿ ಶಕ್ತಿ ಭಾಳ ಬಡವರಿಗೆ ಬಗ್ಗರಿಗೆ ಭಾಳ ಒಲಿತಾನ ದೇವ್ರು ಈಗ ಜಾತ್ರೆ ಮಾಡಿದ್ದು ಹಿಂಗೆ 20 ವರ್ಷದಾಗ ಜಾತ್ರೆ ಆಗೋಲಾಗಿತ್ತು ಹಂಗೆ ಬರೀ ಜಾತ್ರೆ ಈಗ ಮೊನ್ನೆ ಐತೇನ್ರಿ ಆಯ್ತಾರ ಸೋಮವಾರ ಆಯಿತು ಮಂಗಳವಾರ ಶರ್ತಿ ಅದು ಸೋಮವಾರ ಭಾಕುನುಕಿ